ಮೇಡಮ್ ಸ್ಯಾರಿ ಬೇಕಾ ಡ್ರೆಸ್ ಬೇಕಾ? ಫಸ್ಟ್ ಇವಾಗ ಸ್ಯಾರಿನೇ ತೋರಿಸ್ರಿ, ಆಮೇಲೆ ಡ್ರೆಸ್ ನೋಡ್ತೀನಿ. ಒಳ್ಳೆ ಒಳ್ಳೆ ಕ್ವಾಲಿಟಿ ಸ್ಯಾರಿನೇ ತೋರಿಸ್ರಿ. ಸರಿ ಮೇಡಮ್, ಹಾಗಾದ್ರೆ ಯಾವ ರೇಂಜಲ್ಲಿ ಬೇಕು ಮೇಡಮ್ ಸ್ಯಾರಿ? ಅಂದ್ರೆ ಡ್ರೆಸ್ಸು ಅಂದ್ರೆ ನಾ ಅದೇ ರೇಂಜಲ್ಲೇ ತೆಗಿತೀನಿ. ತೆಗಿರಿ ಒಂದು 500 ರೂಪಾಯಿಂದ 1000 ಮಟ ಡ್ರೆಸ್, 1000 ರೂಪಾಯಿ ಮಟ. ಇನ್ನು ಒಂದು 1000 ರೂಪಾಯಿದಿಂದ 1,500 ರೂಪಾಯಿ ಮಟ ಸೀರೆ. ರೀ ಯಾಕ ಅಷ್ಟು ಕಡಿಮೆ? ಸುಮ್ಮನೆ ಇರ್ರಿ. ಓಕೆ ಸರ್, ಅಷ್ಟರೊಳಗೆ ತೆಗಿತೀನಿ. ಇಲ್ಲ ಇಲ್ಲ, ಬೇಡ ಬೇಡ ಸರ್, ಸ್ವಲ್ಪ ಜಾಸ್ತಿ ರೇಟಿಂದ ತೆಗೀರಿ, ನಡೆಯುತ್ತೆ, ನಾವು ತಗೋತೀನಿ. ಇಲ್ಲಿರೋದೆಲ್ಲ ಮೇಡಮ್ ಬರೀ 2,000 ರೂಪಾಯಿ ಮಟ ಅದಾವು. ಇವನ್ ತೋರಿಸ್ಲಿ? ಬೇಡ ರೀ, ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ ತೋರಿಸ್ರಿ, ನಡೀತೈತಿ, ತಗೋತೀವಿ. ಅಲ್ಲ, ನೀನು 5,000-6,000 ರೂಪಾಯಿ ಸೀರೆ ತೊಗೊಂಡೆ ಅಂದ್ರೆ ಅವೇನು ದಿನಂಪ್ರತಿ ಉಡಾಕೈತೇನ? ಅದಕ್ಕೆ ದಿನಂಪ್ರತಿ ಉಡಾಕ ಮಾಡಾಕ ಡ್ರೆಸ್ ನೈಟಿ ಅವೆಲ್ಲ ದಿನಂಪ್ರತಿ ಹಾಕೊಳಕ ಮಾಡಾಕ ಸ್ವಲ್ಪ ಕಡಿಮೆ ರೇಟಿಂದ ತೊಗೋಬೇಕು. ಈಗ ಜಾಸ್ತಿ ರೇಟಿಂದ ಯಾಕೆ ಬೇಕು? ಹೊರಗಡೆ ಎಲ್ಲಾರ ಹೊಂಟಾಗ ಉಟ್ಕೊಳ್ಳುವಂಥ ಸೀರೆ ಬೇರೆ ಇನ್ನೊಂದ್ಸಲ ಬಂದ ತೊಗೊಳುನು. ಈಗ ಮನೆ ಒಳಗೆ ಅಕ್ಕಪಕ್ಕ ಅರ್ಶನಕ್ಕೆ ಕರೆದ್ರೆ ಇಲ್ಲಿ ಆಜು ಬಾಜುಕ್ಕೆ ಹಂಗೆ ಹೋಗಕ್ಕೆ ಸ್ವಲ್ಪ ನಾರ್ಮಲ್ ಸೀರೆ ತಗೋ. ಅದಕ್ಕೆ ನಾನು ಕಾಸ್ಟ್ಲಿ ಈಗ ಉಟ್ಕೊಂಡಿನಲ್ಲ, ಇದೇ ನಾರ್ಮಲ್ ಸೀರೆ, ಇದಕ್ಕಿಂತ ಇನ್ನೂ ಸ್ವಲ್ಪ ಚಲೋ ಸೀರೆ ತಗೋತೀನಿ ಅಷ್ಟೇ, ಮತ್ತೇನಿಲ್ಲ. ಅಲ್ಲ ಬೇಡ, ಅವ್ವ ಹೇಳ್ಯಾಳ ಈಗ ಒಂದು 500 ರೂಪಾಯ್ದು 1000 ರೂಪಾಯ್ದು ಅಷ್ಟು ಸೀರೆ ತಗೋಣ, ಭಾಳ ರೊಕ್ಕದ ಬೇಡ ಅಂತೇಳಿ ಹೇಳ್ಯಾಳ. ಅದಕ್ಕೆ ಈಗ ನೀನು ಹೊಸ್ದಾಗಿ ಮದುವೆ ಬೇರೆ ಆಗಿ ಬಂದೀಯಾ, ಈಗ ನಮ್ಮ ಮೂನ್ ಮಾತು ಕೇಳ್ಬೇಕು ನೀನು. ನನಗೂ ನಿನಗೆ 10,000-15,000 ರೂಪಾಯಿ ಸೀರೆ ಕೊಡಿಸ್ಬೇಕಂತ ಆಸೆ ಐತಿ, ಆದ್ರೆ ಅಷ್ಟು ರೇಂಜಿನ ಈಗ ನೀ ತೊಗೊಂಡ್ಬಿಟ್ಟೆ ಅಂದ್ರೆ ನಮ್ಮ ಹೋಗಿ ಸಿಟ್ಟು ಬರ್ತೈತಿ. ಈಗ ಒಮ್ಮೆ ನೋಡಿ ಹೆಂಡತಿ ಬಂದ್ಬಿಟ್ಲೆ ಎಂತೆಂತ ಕೊಡ್ಸಾನ ಅಂತೇಳಿ. ಅದಕ್ಕೆ ಈಗ ಆಕೆ ಏನು ಹೇಳ್ತಾಳಲ್ಲ ಅದನ್ನು ಕೇಳು. ಈಗ ತಾಯಿ ಮಾತಿಗೆ ನೀನು ಹ್ಞೂ ಅನ್ಬೇಕೀಗ, ಅಂದ್ರೆ ಅತ್ತಿ ನಿನ್ನ ಪರಾಗಿ ನಿಂದಿರ್ತಾಳ. ಅದಕ್ಕೆ ನಾನೇನೋ ನಿನ್ನ ಒಳ್ಳೇದಕ್ಕೆ ಹೇಳಾಕತ್ತೇನಪ್ಪ ಅಷ್ಟ. ನೋಡಿ ಇದ್ರ ಮೇಲೆ ನಿಂಗೆ ಬಿಟ್ಟಿದ್ದೆ, ತೊಗೊಂತೇನಂದ್ರೆ ತಗೋ, ಮತ್ತು ಸುಮ್ಮನೆ ಯಾಕೆ ಹೊಸ್ದಾಗಿ ಬಂದು ಈಗಿರ್ತ ನಮ್ಮ ಅವ್ನು ವಿರೋಧ ಕಟ್ಕೋಬೇಡ ಅಂತ ಹೇಳಿದೆ ಅಷ್ಟೇ. ಅದು ಮೊದಲೇ ತವ್ರ ಮನೆ ಒಳಗೆ ಈಗ ಆಗಿ ಬರಂಗಿಲ್ಲ. ಇಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಕ್ಕೆ ಸಿಟ್ಟಿಗೆದ್ದು ಒದರಾಡಕತ್ತಾರ. ಇನ್ನು ಗಂಡು ಮನೆಗೂ ಹಂಗೆ ಮಾಡ್ಕೊಂಡ್ರೆ ಏನು ಮಾಡ್ತಿ? ಅದಕ್ಕೆ ಹೇಳಿದೆ, ಮಗಳು ಅಂದ್ರೆ ಮಗಳು, ಸೊಸಿ ಅಂದ್ರೆ ಸೊಸಿ, ಅತ್ತಿ ಸೊಸಿ ಅನ್ನಂಗಿಲ್ಲ, ಅವ್ರು ತಾಯಿ ಮಗಳು ಇದ್ದಂಗೆ ಅದಾರ ಅನ್ಬೇಕಲ್ಲ ಮಂದಿ. ಅದಕ್ಕೆ ನಮ್ಮವ್ನ ಬುಟ್ಟಿಗೆ ಹಾಕೋ. ಇಲ್ಲಿ ನೋಡಿಲೆ ಸ್ವಲ್ಪ ದಿನದಾಗ ನಮ್ಮವ್ ಇಡೀ ಮನಿ ತಿಜುರಿ ಚಾವಿನೇ ನಿನ್ನ ಕೈ ಕೊಡ್ತಾಳ. ಅದಕ್ಕೆ ನಮ್ಮವ್ ಹೆಂಗೆ ಹೇಳ್ತಾಳ ಹಂಗೆ ಕೇಳು. ಹೌದಾ? ಸರಿ ಸರಿ, ಹಂಗಾರೆ ಸರಿ. ಹಂಗಾರೆ 1,500 ಯಾಕೆ, ಒಂದು 500-600 1,000 ರೂಪಾಯಿದೊಳಗೆ ಒಂದೊಂದು ಸೀರೆ ತೊಗೋತೀನಿ, ಒಂದು 3-4 ಸೀರೆ ತೊಗೋತೀನಿ. ಆಮೇಲೆ ಡ್ರೆಸ್ಸು ಅಷ್ಟೇ, ಒಂದು 700 ರೂಪಾಯಿ, 1,000 ರೂಪಾಯಿ, 500 ರೂಪಾಯಿದೊಳಗೆ ಒಂದು 3 ಜೊತೆ ಡ್ರೆಸ್ ತೊಗೋತೀನಿ. ನೈಟಿನೂ ಅಷ್ಟೇ 150 ರೂಪಾಯಿ. ನಾನು ನಮ್ಮ ಮನೆಗಿದ್ದಾಗ 150 ರೂಪಾಯಿ ನೈಟಿನೇ ಹಾಕ್ಕೊಂತಿದ್ದಿದ್ದು, 150 ರೂಪಾಯಿ ನೈಟಿ ತೊಗೋತೀನಿ. ಆಮೇಲೆ ಸ್ವಲ್ಪ ಮೇಕಪ್ ಅನ್ನೋಕ್ಕೇನು ಫೇರ್ ಆ್ಯಂಡ್ ಲವ್ಲಿ, ಫೌಂಡೇಶನ್, ಪೌಡ್ರು, ಸ್ಟಿಕ್ಕರ್, ಕ್ಲಿಪ್ಪು ಇವೆ ಎಲ್ಲ ಕುಡಿಸಿದ್ರೆ ಒಂದು 200-300 ರೂಪಾಯಿ ಆಕೈತೆ ಅಷ್ಟೇ. ಇಷ್ಟು ತೊಗೊತೀನಿ ಸಾಕು, ಇಷ್ಟೇ, ಏನು ಬೇಡ. ಸರಿ, ಈಗ ಜಾಣಿ ಅಂದಿ ನೋಡಿ, ಜಾಣಿ ಅದು ಈಗ. ಸರಿ ತಗೊಂಗಾರ, ಹೇಳಿದ್ ಗೊತ್ತಾತಲ್ರಿ? 1,000 ರೂಪಾಯಿ ಮಟ ತೆಗಿರಿ ಸೀರೆ. ಅಷ್ಟು ಕಡಿಮೆ ರೇಟಿನ ಸೀರೆ ಆದರೆ ಇಲ್ಲಿ ಸಿಗಲ್ಲ. ಬರ್ರಿ, ಅಂಗಡಿಯಿಂದ ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ಕಡೆ ಐತಲ್ಲ, ಅಲ್ಲಿ ಸಿಗ್ತಾವ. ಬರ್ರಿ. ರೀ ನೋಡಿದ್ರಿ 1,000 ರೂಪಾಯಿ ಸೀರೆ ಅಂದಿದ್ದಕ್ಕೆ ಹೆಂಗೆ ಮರ್ಯಾದೆ ಇಲ್ದಂಗೆ ಹೋದ? ಅವ್ನ ಮರ್ಯಾದೆ ತೊಗೊಂಡು ಏನು ಮಾಡ್ತೀಯ? ರೊಕ್ಕ ಹೋಗೋದು ನಮ್ದು, ಅವಂದಾ? ಅವ್ಗೇನು ಸುಮ್ಮನೆ ಅವ್ನು ಸೀರೆ ತೋರಿಸ್ಬೇಕಟ್ಟೆ. ಅವನದೊಂದು ತಿಂಡಿ, ಅವ್ನದೆಲ್ಲ ತೆರಿಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು ಅವ್ನು ಕೂಟೇನು ಬೀಗ್ತನ ಮಾಡಕ್ಕೆ ಹೋಗ್ಬೇಕಾಗೈತೆ? ಏನು ಹೊತ್ತೊಂಡ್ರೆ ಅವ್ನ ಮಕ್ಕ ನೋಡ್ಬೇಕಾ? ಇವತ್ತು ತೊಗೊಂತೇವಿ, ಇನ್ನು ಯಾವ ವರ್ಷಕ್ಕೆ ಏನು ಈ ಕಡೆ ಬರೋದು? ನಡಿ ನೆಕ್ಸ್ಟ್ ಟೈಮ್ ಸೀರೆ ಕೊಡ್ಸಕತ್ರ ಇಲ್ಲಿ ಬೇಡ, ಬೇರೆ ಅಂಗಡಿ ಕರ್ಕೊಂಡೋಕೆ, ನೀ ದೊಡ್ಡ ಅಂಗಡಿ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಸಿಗೋಗ್ಬಿಡುನು, ಇಲ್ಲ ಪ್ರೀತಿ ಸಿಲ್ಕ್ ಪ್ಯಾಲೇಸ್ ಸಿಗೋಗ್ಬಿಡುನು. ಸರಿ ಸರಿ ರೀ, ನಾವು ಅಮೇರಿಕಕ್ಕೆ ಹೋಗ್ತೇವಲ್ಲ, ಅಲ್ಲೇ ಹೆಂಗಿದ್ರು ನಮ್ಮದು ಫಸ್ಟ್ ನೈಟ್ ಅಲ್ಲ, ಸೊ ಅದಕ್ಕೆ ನನಗೆ ಈ ಥರದ್ದೇ ಡ್ರೆಸ್ ಹಾಕ್ಕೋಬೇಕು, ಹಿಂಗೆ ಇರಬೇಕಂತ ಕೆಲವೊಂದು ಐಡಿಯಾಸ್ ಅದಾವು. ಅದೇ ಟೈಪ್ ಡ್ರೆಸ್ ಕೊಡಿಸ್ತೀರಾ ಪ್ಲೀಸ್ ರೀ? ಮುಂದಿನ ವಾರ ಅಮೇರಿಕಕ್ಕೆ ಹೋಗೋದಂದ್ರೆ ಒಂದು 2 ದಿನ ಮುಂಚೆ ಬರೋನು, ಅಕಸ್ಮಾತ್ ಹೆಚ್ಚು ಕಮ್ಮಿ ಇದ್ರೆ ಮತ್ತೆ ಸ್ಟಿಚಿಂಗ್ ಮಾಡಿಸ್ಕೋಬೇಕಲ್ಲ ನಾ. ಅದಕ್ಕೆ ನಂಗೆ ಜೀನ್ಸ್ ಪ್ಯಾಂಟು, ಟೀ ಶರ್ಟ್, ಅಲ್ಲಿ ಹಾಕ್ಕೊಳಕ್ಕೆ ಗೌನು, ಫ್ರಾಕು ಈ ಟೈಪ್ ಬೇಕು ನಂಗೆ ಅಷ್ಟೇ. ಏನು ಈ ಸೀರೆ ಚೂಡಿದಾರೆಲ್ಲ ತೊಗೊಂಡು ಅಮೇರಿಕಕ್ಕೆ ಹೋಗೋಕೆ ಆಗಂಗಿಲ್ಲ. ಅಮೇರಿಕಕ್ಕೆ ಹೋಗೋಕ್ಕಿಂತ 2 ದಿನ ಮುಂಚೆ ಇವನ್ನೆಲ್ಲ ಕೊಡಿಸ್ತೇನೆ ತಗೋ ನಿಂಗೆ. ಈಗ ಸದ್ಯ ಇವ್ನು ತಗೋ ಹೋಗು. ಇವ್ನವು ನಿಕ್ಕಿನ ಸುತ್ತಿ ಬಳಸಿ ಅಮೇರಿಕದ ಸುದ್ದಿಗೆ ಹೋಗ್ಕೊಳ್ಳಲ್ಲೋ ಮಾರಾಯ. ಏನು ಮಾಡ್ಬೇಕಾತೀಗ? ಅದ್ರಾಗ ಬೇರೆ ಒತ್ತಿ ಹೇಳ್ತಾಳ ಫಸ್ಟ್ ನೈಟ್ ಅಮೇರಿಕದಾಗ ಅಂತ. ಅಲ್ಲಿ ಮಟ್ಟ ಏನು ಜಾಗರಣಿ ನಾ ಮಾಡಲಿ? ಹುಬ್ಬಳ್ಳಿ ಧಾರವಾಡಕ್ಕೆ ಹೋದಂಗೆ ಮಾತಾಡ್ತಾಳ. ಆಕಿಗೆ ಏನು ಗೊತ್ತೈತೆ ನನ್ನ ಕಷ್ಟ? ಅಮೇರಿಕ ಎಲ್ಲೈತಂತೆ ಗೂಗಲ್ ಮ್ಯಾಪ್ನಾಗೂ ನೋಡಿಲ್ಲ ನಾನು. ಏನು ಮಾಡ್ಬೇಕಾತಪ್ಪ? ಓ ದೇವ್ರೇ, ಸುಳ್ಳು ಹೇಳಿ ಪಾರಾಗದು ಇಷ್ಟು ಕಷ್ಟ ಅಂತ ಗೊತ್ತಿದ್ದಿಲ್ಲ ಬಿಡು ನನಗೆ. ಅಲ್ಲ, ಮಾತೆತ್ತಿದ್ರೆ ಅಮೇರಿಕ ಅಂತಾಳೆ. ಹಿಂಗಾದ್ರೆ ಎಲ್ಲಿ ಸಣ್ಣ ಸಕ್ಕನೆ ಇನ್ನು ಯಾರಿಗೆ ಗೊತ್ತು? ಇಲ್ಲ, ಇದನ್ನ ಇಷ್ಟಕ್ಕೆ ಬಿಡಬಾರ್ದು, ಹೆಂಗಾರ ಮಾಡಿ ಚಾನ್ಸ್ ಹೊಡೆದೇ ಬಿಡ್ಬೇಕು. ಅಡ್ಡಿ ಇಲ್ಲ, ನೋಡಕ್ಕೆ ಬಾರಿ ಗಿಚ್ಚು ಕಾಣಕತ್ತಾಳೆ ಇವತ್ತು ಈ ಸೀರೆ ಬಿಟ್ಟು. ಸಂಜೆಗೆ ನೋಡೋಣ ಒಂದು ಕೈ ಮಾತಾಡ್ತೀನಿ. ಹ್ಞೂ ಅಂದ್ರಿ ಯಾಕೆ? ರಾತ್ರಿ ಎಲ್ಲ ಮೈಯ ಗುಸಾರಿಲ್ಲ, ಡಿಸ್ಕ್ಯೂಮ್ ಯಮೋ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಡಿಸ್ಕ್ಯೂಮ್. ಅರ್ಬಿ ಬ್ಯಾಗ್ ತುಂಬ್ಕೊಂಡ್ಲಾ? ಎಲ್ಲದಳಕ್ಕೆ
ಬಂದೆ ಬಂದೆ ಅಂದ್ರೆ ಮತ್ತೇನಾರು ಬಿಟ್ಟೇನ ನೋಡಕ್ ಹೋಗಿದ್ನಿ ಬೇ ಟಿಜುರಿಯಾಗ. ನೋಡು ಬಂಗಾರ ಸಾಮಾನೆಲ್ಲ ಹುಷಾರಾಗಿ ತೆಗೆದಿಡ. ಏನ ಟಿಜುರಿ ಚಾವಿ ಹಾಕ. ಆಮ್ಯಾಗ ಮನಿ ಹರಿ ತಿಪ್ಪಿ ಮಾಡಬೇಡ, ಚಂದಾಗಿ ಸ್ವಚ್ಛ ಮಾಡಿ ಇಟ್ಕೋ. ಇಲ್ಲೇನ ನಾ ಮಾಡ್ತಿದ್ದೆ, ಏನ ಇಲ್ಲಿ ಹಂಗಲ್ಲ ಆಗಂಗಿಲ್ಲ, ಅಲ್ಲೇ ಅತ್ತಿ ಮಾಡ್ತಾಳ ಕೆಲಸದವ್ರು ಮಾಡ್ತಾರ ಅಂತೇಳಿ ಕುಂದ್ರಬೇಡ. ಏನ ಚಂದಾಗಿ ಹೊರೆ ಬದುಕು ಮಾಡ್ಕೊಂಡು ಹೋಗು. ಆಮ್ಯಾಗ ನಾಷ್ಟ ನಿಮ್ಮ ಮಾವರಿಗೆ ಕೇಳ್ಕೊ, ಬಿ ಪಿ ಐತೇನೆ ಕೇಳು. ಚಂದ ಬಿ ಪಿಗೆ ಉಪ್ಪು ಕಡಿಮೆ ಆಯ್ಕೆ ಮಾಡ್ಬೇಕು ನೋಡು. ಆಮೇಲೆ ಶುಗರ್ ಐತೇನೆ ಕೇಳು, ಮತ್ತೆ ಶುಗರಿಗೆ ಸಕ್ಕರೆ ಕಡಿಮೆ ಆಯ್ಕೆ ಮಾಡ್ಬೇಕು ನೋಡು. ಅವೆಲ್ಲ ಚಂದಾಗಿ ವಯಸ್ಸಾದವ್ರ ಮನ್ಯಾಗ ಅದಾರ ಅಂದಮೇಲೆ ಅಡಿಗೆ ಬಗ್ಗೆ ಒಂಚೂರು ಕಾಳಜಿ ತಗೋ. ಏನ ಚಂದಾಗಿ ಲಕ್ಷ ಕೊಟ್ಟು ಅಡಿಗೆ ಮಾಡು. ಯವ್ವ ಮಾಡ್ತಾಳ ಬಿಡು ಅಕ್ಕ, ಏನ್ ನೀ ಹೇಳೇ ಮಾಡ್ಬೇಕನ? ಅಕ್ಕಿಗೂ ಗಂಡನ ಮನಿ ಅನ್ನೋದು ಯೋಚನೆ ಐತಿ ಗೊತ್ತನ. ಆಮೇಲೆ ನಾ ಏನ್ ತಿಳ್ಕೊಂಡಿದ್ದೆ ಗೊತ್ತನ, ನಮ್ಮವ್ವ ನಮ್ಮ ಅಕ್ಕ ಹೋಗುದಕ್ಕ ಗೊಳು ಅಂತ ಅಳ್ತಾಳ. ಅಯ್ಯೋ ನನ್ನ ಮಗಳೇ, ನಿಂದು ಬಿಟ್ಟು ಹೆಂಗಿರ್ಲಿ, ನೀ ಗಂಡನ ಮನಿಗೆ ಹೊಕ್ಕಿಯಲ್ಲ, ಕುಂತ್ರು ನಿಂದ ನೆನ್ಪಕತಿ, ನಿಂತ್ರು ನಿಂದ ನೆನ್ಪಕತಿ. ಅಯ್ಯೋ ನನ್ನ ಮಗಳೇ, ಐ ಮಿಸ್ ಯು, ಐ ಕಿಸ್ ಯು ಅಂತೇಳಿ ನಮ್ಮವ್ವ ಬಾಚಿ ತಪ್ಕೊಂಡು ಅಳ್ತಾಳ ಅಂತ ನಾ ಮಾಡಿದ್ದೆ. ಅಯ್ಯಯ್ಯೋ ಇಬ್ಬರನ್ನ ಸಮಾಧಾನ ಮಾಡ್ಬೇಕಲ್ಲಪ್ಪ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತ. ನೋಡಿದ್ರೆ ಈ ನಮ್ನಿ ಬೈದು ಇಷ್ಟು ಆರಾಮಾಗಿ ಆಕಿನ ಕಳಿಸ್ಕೊಡಕತ್ತಿ ಅಲ್ವೇ. ಇದರ ಐತವ ಇದು ಕೆಂಪ್ ಮಂಗ್ಯಾನ ಅಂತ ನೋಡಿದೆ ತಗ. ಅದ್ಯಾಕ್ಲೆ ಅತ್ಕೊಂತ ಕಳಿಸ್ಬೇಕು? ಅಲ್ಲ ನನಗೆ ಒಂಥರ ಆಕಿ ನನ್ನ ಮನಿ ಬಿಟ್ಟು ಹೊಂಟಾಳ ಅಂತ ಅನ್ಸವಲ್ತ. ಇಲ್ಲಿಕ್ಕಿಂತ ಆರಾಮ ಇರ್ತಾಳ ಆಕೆಲ್ಲಿ. ಆಮೇಲೆ ನೋಡು ಇದು ಏನದು ಟಿಜುರಿ ಸ್ವಚ್ಛಿಟ್ಕೋ, ಅರ್ಬಿ ಗಿರ್ಬಿ ಚಂದ ಮಡ್ಚಿಡು, ಬಂಗಾರ ತೆಗೆದಿಡು. ಆಮೇಲೆ ಏನಾರ ಒಂದು ಸಣ್ಣ ಪುಟ್ಟ ಮಾತುಕತೆ ಬಂದ್ರೆ ಅಡ್ಡ ಮಾತಾಡಕ್ ಹೋಗ್ಬೇಡ, ಹೊಳ್ಳೇನು ಅನ್ಬೇಡ. ಏನು ಆಮೇಲೆ ಆಫೀಸ್ಗೆ ಹೋಗ್ಕನಿ ಅಂತೇಳಿ ದೊಡ್ಡದಾಗಿ ಅನ್ನಕತ್ತಿ. ಈಗ ಆಫೀಸ್ಗೆ ಹೋದ್ಮೇಲೂ ಅಷ್ಟೇ, ಏನ ಅಲ್ಲೇ ನಿಮ್ಮ ಮಾವಾರ ಹೆಂಗೆ ಹೇಳ್ತಾಳ ಅಂತ ಕೇಳ್ಕೊಂಡು ಚಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಏನ ಕೊಡ್ಡಿ ಕುಂಟಿ ನನಗೆ ಗೊತ್ತನ್ನೋ ಹಂಗೆ ಮಾತಾಡ್ಕೊಂತ ಹೋಗ್ಬೇಡ. ಯಾಕಂದ್ರೆ 5-6 ಕಂಪ್ನಿ ಕಟ್ಟಿ ಬೆಳೆಸ್ಯಾರವ್ರು, ಅವ್ರಿಗೆ ಗೊತ್ತೈತಿ ಏನು ಹೆಂಗೆ ನಡೆಸಿದ್ರೆ ಏನು ಮಾಡಿದ್ರೆ ಹೆಂಗೆ ಇರ್ತೈತಿ ಅಂತೇಳಿ. ಮತ್ತು ಅದೇನ ಅಂತಾರಲ್ಲ, 6 ಎತ್ತಕ್ಕೆ ಮುಂದೆ 3 ಎತ್ತಕ್ಕೆ ಮೂರ್ತಿ ಮಾಡಿದ್ಲ ಅನ್ನೋಂಗೆ ಮಾಡಕ್ಕೆ ಹೋಗ್ಬೇಡ. ಏನು ಹೇಳಕತ್ತೀನಿ ಕೇಳಿ ನಿನಗೆ. ಇಲ್ಲ ಅಳ್ಬೇನ, ಏನು ಮಾತಾಡಲ್ಲ. ಸರಿ. ಆಮೇಲೆ ಐತಾರ್ಕೊಮ್ಮೆ ಅಕಸ್ಮಾತ್ ಏನಾರು ಸೂಟಿ ಸಿಕ್ಕ ಮನ್ಯಾಗಿದ್ದೆ ಅಂದ್ರೆ ಮನ್ಯಾಗ ಚಂದಾಗೆಲ್ಲ ಹೊರೆ ಬದುಕು ಮಾಡ್ಕೊಂಡು ಚಚ್ಚಿಟ್ಕೋ. ಖಾಲಿ ಪಿಲಿ ಫೋನ್ ನೋಡ್ಕೊಂತ ನಿಂದ್ರಬೇಡ. ಎತ್ತಬೇಕತ್ತು ಒಲಿ ಮ್ಯಾಗ ಏನಾರ ಇಟ್ಟು ಲಕ್ಷ ಕೊಟ್ಟು ಬಾಳೆ ಮಾಡು. ಯವ್ವ ಸುಮ್ಮನೆ ನೀನಂತ್ರ ಹೊತ್ತಾಗ ಇನ್ನು ಮಕ್ಕಳ ಎತ್ತಿಂದ ಮತ್ತೆ ಅವು ಮಕ್ಕಳಿಗೆ ಒರೆಸು, ಮಕ್ಕಳಿಗೆ ತೊಳಿ, ಜಳಕ ಮಾಡಿಸು, ಅಡಿಗೆ ಹಚ್ಚು, ಪೌಡರ್ ಹಚ್ಚು, ಇದನ್ನ ಹೇಳ್ಬಿಡ್ತಿ. ಸುಮ್ಮನಿರು. ಈಗ ನಾ ಒಂದಿಟ್ಟು ಮಾತಾಡೋದು, ಸುಮ್ಮನಿರು. ನಿಂದೇನು ಮಾತುಕತಿ ಅಕ್ಕ? ಈ ಬ್ಯಾಗ್ನು ಒಯ್ ಜೊತೆಗೆ. ಇದ್ರಾಗ ಏನೈತಿ ಕಬರ್ಗಿಡಿ ಅಕ್ಕ? ಇದ್ರಾಗಷ್ಟು ನನ್ನ ಅರಿಬೇದವ ಒಯ್. ಈಗ ಸದ್ಯ ನಾನು ಈಗ ಎಕ್ಸಾಮ್ ಇನ್ನು 2 ದಿನ ಇರೋದು. 2 ದಿನ ಎಕ್ಸಾಮ್ ಮುಗಿತಿದ್ದಂಗ ನಾನು ಅಲ್ಲೇ ಬರ್ತೇನಲ್ಲ. ಮತ್ತೆ ಏನ ಅದು ಕರ್ಬಿ ಈಗ ಕೊಟ್ಕೊಳ್ಸಕತ್ತೀಯ? ನಿನ್ನೇನ್ ಮಾಡ್ಲಿ ಅಂತ ನನ್ನ ಬುದ್ಧಿಗೇಡಿ, ಊರ್ ಬುದ್ಧಿಗೇಡಿ, ಬಾಯಿ ಮುಚ್ಕೊಂಡು ಬಿದ್ದಾಡು. ಇಲ್ಲ ಏನ ಎಕ್ಸಾಮ್ ಮುಗಿಸಿ ಹೊಕ್ಕಳಂತಿಕ್ಕೆ ಮನ್ಯಾಗ ಹಾರೆ ಬದುಕು ಮಾಡೋದು ಕಲ್ತಿರ್ತಿ ಹಿಂದಗಡೆ. ಮತ್ತೆ ಮನ್ಯಾಗಿದ್ದ ಚಂದಾಗಿ ನನಗೊಟ್ಟು ಅಡಿಗೆ ಕೆಲ್ಸಕ್ಕೆ ಅದಕ್ಕೆ ಇದಕ್ಕೆ ಸಹಾಯ ಮಾಡೋಟ. ಏನು ಈಗ ಮತ್ತೆ ನನಗೂ ನಿಂದು ಎಕ್ಸಾಮ್ ಐತೆ ಅಂತೇಳಿ ನಾನು ನಿನಗೇನು ಕೆಲಸ ಹೇಳವಲ್ಲೆ. ಮತ್ತೀಗ ಆಕಿನೂ ಊರಿಗೆ ಹೋದ್ಲಂದ್ರೆ ಅಡಿಗೆರ ಏಟು ಅದಕ್ಕೆ ಒಂಚೂರು ನಾನು ಇವ್ರ ಹೊಲಕ್ಕೆ ಒಂಚೂರು ಕಳೆ ತೆಗಿಯಾಕ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗಿರೋ ಹೊಕ್ಕನತ್ತಾಗ. ಸುಮ್ಮನೆ ಮನ್ಯಾಗಿದ್ದು ಏನು ಮಾಡಲಿ, ಅದ ಮನ್ಯಾಗಿದ್ದಿದ್ದು ಮೈ ಬೆಳಿತೈತಿ ಅಷ್ಟೇ. ಅದಕ್ಕೆ ಏನು ನಾನು ಹೊಲಕ್ಕೆ ಹೋದೆ ಅಂದ್ರೆ ಮತ್ತೆ ಬಂಡೆ ಗಿಂಡೆ ತಿಕ್ಕುದು, ಕಸ ಹೊಡಿದು, ಕಲ್ಲ ಒರ್ಸೋದು ಯಾರು ಮಾಡ್ಬೇಕು? ಅಪ್ಪಗೆ ನೋಡ್ಬೇಕು, ಹೊತ್ತಿ ಸರಿ ಊಟಕ್ಕೆ ಹಚ್ಕೊಡ್ಬೇಕು. ಅಮ್ಮ ಮನ್ಯಾಗ ಇರ್ತಾಳ, ಇವನ್ನೆಲ್ಲ ಯಾರು ಮಾಡ್ಬೇಕು? ನೀನೇ ಮಾಡ್ಬೇಕು. ಅದಕ್ಕೆ ಹೇಳಕತ್ತೀನಿ ಕೇಳು, ಚಂದಾಗಿ ಮನ್ಯಾಗಿರು. ಏನು ಊರಿಗೆ ಪಾರಿಗೆ ಹೋಗೋ ಅವಶ್ಯಕತೆ ಇಲ್ಲ ನೀನು. ಮತ್ತೆ ಹೇಳಕತ್ತೀನಿ ಈಗ. ನೀನೇ ಹೇಳಿದ್ದೆ ಊರಿಗೆ ಹೋಗುವಂತೆ ಎಕ್ಸಾಮ್ ಮುಗಿದ್ಮೇಲೆ ಅಂತೇಳಿ. ಈಗ ನೋಡಿದ್ರೆ ಬ್ಯಾಡ ಅಂತ ಹೇಳೋದೊಂದು ಮಾಡೋದೊಂದು. ನಾವು ಹೋಗಕ್ಕೆ ಅಂದ್ರೆ ಹೋಗಕ್ಕೆ ನನಗೆ ಬೇಜಾರಾಗಂಗಿಲ್ಲನ. ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ಬಾರ್ದನ, ನಾವು ಒಟ್ಟು ಇಲ್ಲೇ ಇರ್ಬೇಕನ. ಬರೀ ಹಿಂಗ ಮಾಡ್ತೀನಿ ಎಲ್ಲದಕ್ಕೆ. ನಾವು ಹೋಗಕ್ಕೆ ಅಂದ್ರೆ ಹೋಗಕ್ಕೆ. ಅಲ್ಲ ಎಷ್ಟರ ಸೌಂಡ್ ತೆಗೆದಾಳ್ತಿ ನೀನು. ಅತ್ತಿಯಾರ ಹೋಗ್ಲಿ ಬಿಡ್ರಿ, ಬರ್ಲಿಕ್ಕಿ 4 ದಿನ ಇದ್ದು ಬರ್ತಾಳೆ. ಏನಾಯ್ತು ಬಿಡ್ರಿ, ಆಕಿಗೂ ಅವ್ರ ಅಕ್ಕನ ಬಿಟ್ಟು ಇರಕ್ಕೆ ಬೇಜಾರಾಗೈತಿ. ಇಲ್ಲೇ ಬಂದು ನಿಂತೇನ? ನಾನು ನೋಡ್ಲಿಲ್ಲಪ್ಪ. ನಾಷ್ಟ ಮಾಡಿದಿ? ಅಯ್ಯೋ ನಿಂಗೆ ನಾಷ್ಟ ಕೊಟ್ಟು ಇಲ್ಲಿ ಬಂದೇವಲ್ಲೇಪ್ಪ ನಾವು. ಇನ್ನೊಂದು ತಾಲಿಪಟ್ಟಿ ಮೊಸರು ಬೇಕಿತ್ತನ. ಬರ ಪಾಸ್ತೇನೆ ಬಾ. ಅಯ್ಯೋ ಅತ್ತಿಯಾರ ಬೇಡ್ರಿಪ್ಪ, ಇಲ್ಲಿ ಬಂದಾಗಿಂದ ತಿನ್ನೋದ ಮಾಡೇನಿ ನಾ. ಬರೇ ಬೇಡ ತಾಲಿಪಟ್ಟಿ ಮೊಸರು ಬೇಕಾದಂಗೆ 3 ಹಾಕಿರಿ, ಮಸ್ತಾಗಿತ್ತು. ನಾ ಹೊಟ್ಟೆ ತುಂಬ ತಿಂದೇನ್ರಿಪ್ಪ. ನಂಗಂತ್ರ ಈಗ ಸದ್ಯಕ್ಕೆ ಏನೂ ಬೇಡ. ನಾವೇನು ಬರ್ತೇವೆ ತಗೋರಿ ಅತ್ತಿಯಾರ. ಮನ್ಯಾಗ ಅವ್ವ ಅಪ್ಪ ಇಬ್ಬರೇ ಇರ್ತಾರ. ಅಪ್ಪಾಜಿನೂ ಆಫೀಸ್ಗೆ ಹೋಗಿರ್ಬೇಕು. ಅದ್ರಾಗ ಬೇರೆ ಸೋಮವಾರಿಂದ ಕೆಲ್ಸಕ್ಕೆ ಹೋಗಿ ನಾನು ಇದ್ಲಿಕ್ಕೆ ಮತ್ತೆ ಇಲ್ಲೇ ಒಂದು ದಿನ ಆಗ್ಬಿಡ್ತು. ಮತ್ತು ಅದಕ್ಕೆ ನಾನು ಬರ್ತೇವೆ ತಗೋರಿ. ಹ್ಞೂನಪ್ಪ, ನನ್ನ ಮಗನಿಗಿಂತ ಹೆಚ್ಚಪ್ಪ ನೀನು. ಏನಾರ ತಿಳಿಲಾರ್ದ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೋರಪ್ಪ, ಗೊತ್ತಾಗೋದಿಲ್ಲ. ಹಂಗಲ್ಲ ಹಿಂಗಂತ ತಿಳಿಸಿ ಹೇಳ, ಆಕೆ ತಿಳ್ಕೊತಾಳ. ಆಯ್ತು ಬಿಡ್ರಿ, ನೀವು ಅದನ್ನು ಹೇಳ್ಬೇಕೇನ. ನಾ ಚಲೋ ನೋಡ್ಕೊತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಆಕಿನೂ ಏನಂಗೆ ತಪ್ಪೇನು ಮಾಡಲ್ಲ. ಮತ್ತು ಮಾಡಿದ್ರು ಮನುಷ್ಯನ ಸಹಜ ಗುಣ. ಮತ್ತೆ ಏನು ಮಾಡೋಕ್ಕೈತಿ. ನಾನು ಮಾಡಿರ್ತೀನಿ ಕೆಲವು ತಪ್ಪು, ಅಷ್ಟಕ್ಕೆ ಅದನ್ನ ಬಾಯಿ ಮಾಡ್ಕೊಂಡು ಕುಂತಾರೆ ನಡೀತೀನಿ ರೀ. ಹ್ಞೂನಪ್ಪ, ದೊಡ್ಡ ಗುಣ. ಮಾವರ ಹತ್ರ ಮಾತಾಡ್ತಿರ್ತೀನಿ, ಬಂದ್ಬಿಡ್ರಿ. ಬಾ ಪಾರ್ವತಿ, ಅದು ಏನು ಮಾತಾಡ್ತಿ ಮಾತಾಡಿ ಬಾ. ಪಾರ್ವತಿ ಎಲ್ಲ ಇಟ್ಕೊಂಡಿಯಲ್ವಾ? ಏನು ಸೀರೆ ಅರಿಬಿ ನೈಟಿ ಮತ್ತೆ ಅಲ್ಲಿ ಹೋಗಿ ಅದನ್ನು ತಂದಿಲ್ಲ ಇದನ್ನು ತಂದಿಲ್ಲ ಅಂತೇಳಿ 20 ಸಲ ಅರ್ಬಿ ಅಂಗಡಿ ಕರ್ಕೊಂಡು ಹೋಗಿ ಮಾಡ್ಬೇಡ. ಎಲ್ಲ ಇಟ್ಕೊಂಡು ಹೋದಿಲ್ಲ. ಸಾಕು ನೀ ಯಾಕೆ ಇಷ್ಟೊಂದು ಮಾತಾಡತ್ತಿ ಅಂತ ನಂಗೆ ಗೊತ್ತು. ನಾನು ಹೊಂಟೇನಂತೇಳಿ ನಿಂಗೆ ಬೇಜಾರೋದಿಲ್ಲ. ಆ ಬೇಜಾರು ತೋರಿಸ್ಕೊಳಕ ನಿನ್ಗಾಗ್ವಲ್ತು. ಮುಚ್ಚಿಟ್ಕೋಬೇಕಂತೇಳಿ ಹಿಂಗೆ ಮಾತಾಡತ್ತಿ. ನಂಗೆ ಅಷ್ಟು ಅರ್ಥ ಆಗಂಗಿಲ್ಲ ಅಂತ ತಿಳ್ಕೊಂಡು ಏನು ಬೇ. ಹೋಗ್ಬರ್ತೀನಿ. ಏನು ಯವ್ವ
ಮೊದ್ಲ ನಿನ್ಗೆ ಆಗಾಗ ಹುಷಾರಿರಂಗಿಲ್ಲ ಏನ್ ಕೆಲಸ ಮಾಡಿ ತ್ರಾಸ ಮಾಡ್ಕೋಬೇಡ. ಏನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ಹೊತ್ತಿಗೆ ಸರಿ ಊಟ ಮಾಡ. ನಿಮ್ಮ ಅವನು ಉಣ್ಣಂಗಿಲ್ಲ ಬಿಡಂಗಿಲ್ಲ. ನೀನು ಯಾವಾಗ ನೋಡಿದ್ರೆ ಆ ಕೆಲಸ ಈ ಕೆಲಸ ಅಂತೇಳಿ ಆಮೇಲೆ ಅಸಿಡಿಟಿ ಆತಂತ ನಿಂದಿರ್ತಿ. ಹೊಳ್ಳ ಬೆಳ ಏನೋ ತರ್ಸ್ಕೊಂಡು ಕುಡಿತಿ. ಹಂಗೆ ಮಾಡಬೇಡ. ಹಂಗೆ ಅತಿಯಾಶ ಆತಂದ್ರೆ ಅದು ಹೊಳ್ಳ ಬೆಳ ಅತಿಶ ಆತಂದ್ರೆ ಹೊಟ್ಟೆಗ ಅಲ್ಸರ್ ಹುಣ್ಣಂತಕ್ಕವು. ಅದಕ್ಕೆ ಒಂದು ಹೋಗಿ ನಾನು ಮಾಡ್ಕೋಬೇಡವ. ಈ ಮನೆಗೆ ನೀನೇ ಗಟ್ಟಿ. ಅದಕ್ಕೆ ಏನು ಬರಲಿ ಹೋಗ್ಬರ್ತೀನಿ. ನಾ ಫೋನ್ ಮಾಡ್ತೇನೆ, ನೀ ತಲೆ ಕೆಡ್ಸ್ಕೋಬೇಡ. ಇಲ್ಲ ನನ್ನ ಮಗಳ, ನನಗೇನು ಬೇಜಾರಿಲ್ಲವ. ನಮ್ಮ ಮನೆಯನ್ಕಿಂತ ಅಲ್ಲಿ ಆರಾಮಿರ್ತೀಯ ನನ್ನ ಮಗಳ ನೀನು. ಇಲ್ಲೋಡ ಅಪ್ಪ ಅವಾಗ ತ್ರಾಸಕತಿ, ರೊಕ್ಕ ಕೊಡ್ಬೇಕು, ಏನು ನಾನು ಅವ್ರನ್ನ ನೋಡ್ಕೋಬೇಕು ಅಂತೇಳಿ ಇಲ್ಲಿ ಬಗ್ಗೆ ಭಾಳ ಯೋಚನೆ ಮಾಡಬೇಡ. ಹಳ್ಳಾಗಿದ್ದವ್ರ ಜೀವನ ಹೆಂಗಾರ ನಡೆದೋಕತಿ. ಹೊಲ ಅದಾವು, ಲವಣಿ ಹಾಕ್ತೀವಿ ಈ ವರ್ಷ ಯಾವ ಹೊಲನೂ ಮಾಡಕ್ಕೆ ಹೋಗುತ್ತಿಲ್ಲ. ಏನು ಅಲ್ಲೊಂಚೂರು ಕಡ್ಲಿ ಬೆಳೆದು ನಿಂತೈತಿ. ಆ ಕಡ್ಲಿನೂ ಕೇಳ್ಸಕ್ಕೆ ಹಚ್ಚೇನು ಹೇಳೇನಿ ನಾನು. ಆಗಿ ಕಿತ್ತಂದು ಬಡ ಎಲ್ಲ ಮಾರ್ಕೆಟಿಗೆ ಹಾಕಿಸ್ಬಿಡ್ತೇನೆ. APMCಗೆ ಏಟ್ ಬರ್ತದ ಬರ್ವಲ್ತಕ್ಕ. ಆಮೇಲೆ ಆಜು ಬಾಜುಕ್ಕೆ ನಾನು ಇವ್ರ ಹೊಲಕ್ಕೆ ಕಳೆ ತೆಗಿಯಕ್ಕೆ ಹೋಗ್ತೇನಲ್ಲ. ಏನೊಂದು ಹೆಣ್ಣಾಳಿನ ಪಗಾರ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ನಾ ಏನು ಒಂದು ದಿನದಾಗ ತಿಂದಾಗಿ ಮಾಡ್ತೇನೆ. 300 ರೂಪಾಯಿಗೆ ಮತ್ತು 4 ದಿನ ಹೋದ್ನೆ ಅಂದ್ರೆ ಇಲ್ಲೋಡಿಲ್ಲ ಏಟ್ ಸಂತಿ ತಂದು ಏಟ್ ಬಿಟ್ಟು ನಮ್ಮ ಮನೆಗೆ. ಏನು ತಲೆ ಕೆಡಿಸ್ಕೋಬೇಡ. ನೀ ಅಪ್ಪ ಅವ ಕಷ್ಟದಾಗದಾರ ಹಂಗೆ ಹಿಂಗಂತ ವಿಚಾರ ಮಾಡಿ ಹೊಳ್ಳೊಳ್ಳೆ ಅತ್ತಿ ಮನ್ಯಾಗ ಅವ್ರಿಗೆ ತ್ರಾಸ ಕೊಡ್ಬೇಡ. ಅದು ಅಲ್ದ ನಿಮ್ಮ ಅತ್ತಿ ಇಲ್ಲೋಡಿಲ್ಲ ಮದುವೆ ಆಗಿಂದ ಸೊಸಿ ಜೊತೆಗೆ ಆರಾಮಾಗಿರ್ಬೇಕು. ಸೊಸಿ ಕೈಯಾನ ರೊಟ್ಟಿ ತಿನ್ಬೇಕು. ಮನ್ಯಾಗ ರಾಣಿಗತೆ ಕುಂದಿರ್ಬೇಕು. ಸೊಸಿ ಅಡುಗೆ ಮಾಡಿ ಹಾಕ್ತಾಳ ಅಂತ ತಿಳ್ಕೊಂಡಿರ್ತಾಳ. ನೀನು ನೋಡಿದ್ರೆ 3 ಹೊತ್ತು ಆಫೀಸ್ಗೆ ಹೋಗ್ತಾನಂತಿ. ಅಕಸ್ಮಾತ್ ಏನಾರ ನಿಮ್ಮ ಅತ್ತಿ ಮಾತಿಗೆ ತಪ್ಪರಾಗಲಿ ಏನಾರಾಗಲಿ ಬ್ಯಾಡವ ಆಫೀಸ್ಗೆ ಹೋಗಬೇಡ ಅಂದ್ಲಂದ್ರೆ ಬಿಟ್ಟುಬಿಡ. ಏನು ನಾ ಹೇಳಕತ್ತೇನು ಕೇಳ. ಮತ್ತೆ ಆಫೀಸಿಗೆ ಹೋದಿ ಮತ್ತು ನನ್ಯಾಗ ಆಣಿ. ನಿಮ್ಮ ಅತ್ತಿ ಬ್ಯಾಡ ಅನ್ನೋ ಮಟ್ಟ ಹೋಗು. ಬ್ಯಾಡ ಅಂದ್ರೆ ಬಿಟ್ಟುಬಿಡು ಮಗಳ. ಹೋಗಕ್ಕೋಬೇಡ. ಸಂಸಾರ ಮೊದಲು ನಿನ್ನ ಗಂಡನ ಮನೆ ನೀ ನೆಮ್ಮದಿಯಾಗಿದ್ರೆ ನಮಗಷ್ಟ ಸಾಕು. ನಮ್ಮ ಹೊಟ್ಟೆ ಬಟ್ಟಿದೆ ಯಾಕೆ ಯೋಚನೆ ಮಾಡ್ತೀನಿ ನೀನು. ಯವ್ವ ದೇವ್ರು ನಡೆಸ್ಕೊಟ್ಟು ನಮಗೆಲ್ಲ ಆರಾಮಾಗಿ ಆಕತಿ. 1 ಎಕರೆ ಹೊಲ ಮಾರಿಬಿಡ್ತೇನೆ. 2 ಎಕರೆದಾಗ ಏನು ಬ್ಯಾಂಕ್ನಾಗ ಇಟ್ಕೊಂಡು ಕುಂದಿರ್ತೇನೆ. ನೀ ತಲೆ ಕೆಡಿಸ್ಕೋಬೇಡ. ಏನು ಅಲ್ವೇ 1 ಎಕರೆ ಹೊಲ ಮಾರ್ತೇನೆ ಅಂತೀಯಲ್ಲ. ಅಪ್ಪ ಆರಾಮಾಗಿಂದ ಹೊಲ ಮಾಡ್ಬೇಕಂದ್ರೆ ಸಾಯ್ತನ ದುಡ್ಕೊಂಡು ತಿನ್ನಕ್ಕೆ ಏನೈತೆ ಆಧಾರ. ಅವ 2 ಎಕರೆ ಹೊಲ ಅಲ್ಲನ ಅದನ್ನ ಮಾರ್ಕೊಂತಂದ್ರೆ ಈಗ ಅದಕ್ಕೆ ಬ್ಯಾಡ ಲವಣಿ ಹಾಕ್ತೇನಂತೀಯಲ್ಲ ಹಾಕು. ಅದರಿಂದ ಬಂದಿದ್ರಾಗ ನಿಮ್ಮ ಜೀವನ ನಡಿತೈತಿ. ಈಗ ಸದ್ಯ ನಾನು ಆದಷ್ಟು ಪಗಾರ ಕೊಡ್ತೇನೆ ದುಡ್ದು. ಏನು ಕೂಡ್ಸಿಟ್ಕೊ. ಏನು ಆರಾಮಾಗಿರು. ಅಕ್ಕ ನೀ ಇಲ್ದೆ ಈ ಮನೆ ಒಳಗೆ ಹೆಂಗಿರ್ಲಿ ಅಕ್ಕ. ಲಕ್ಷ್ಮಿ ಇನ್ನು ಈ ಮನೆ ನೀನು ದೊಡ್ಡಕ್ಕೆವ. ಹಾಗೆಲ್ಲ ಅದು ಬೇಕು ಇದು ಬೇಕು ಅವ್ರು ಅದನ್ನು ತಂದಾರ ಇವ್ರು ಇದನ್ನು ತಂದಾರ ಇಂಥವೆಲ್ಲ ನೋಡಿ ಮಾಡಿ ಕೇಳಿ ಅವ್ವ ಅಪ್ಪಗೆ ತ್ರಾಸ ಕೊಡ್ಬೇಡ. ಏನು ಅಪ್ಪನ ಕೈಯಾಗ ಅವನ ಕೈಯಾಗ ಆಸರಾಗುವ. ಏನಾರ ಕೆಲಸ ಹೇಳಿದ್ರೆ ಮಾಡ ಮಗಳ. ಏನವ ನೀನು ಈ ಮನೆ ಮಗಳು. ಇನ್ಮೇಲೆ ನಾನು ಇರಲ್ಲ ಇಲ್ಲಿ. ನೀನೇ ನೋಡ್ಕೋಬೇಕು ಅವ್ವ ಅಪ್ಪನ. ಏನು ಅವಾಗ ಕೆಲಸ ಮಾಡಿ ತ್ರಾಸಕತಿ. ನಿನಗೆ ತಿಳಿದು ಬಾಂಡೆ ತಿಕ್ಕೋದು ಕಸ ಹೊಡಿದು ಕಲ್ಲು ಒರೆಸೋದು ಇವೆಲ್ಲ ಮಾಡ್ಬೇಕು. ಏನು ಚಲೋ ತೆಂಗೆ ಓದ್ಬೇಕೇನು. ನಮ್ಮ ತಂಗಿ ಶಾಣೆ. ಕಣ್ಣು ಬಂಗಾರ. ನಿಂಗೆ ಏನ ಬೇಕಂದ್ರು ನಂಗೆ ಫೋನ್ ಹಚ್ಚು. ನಾ ತಂದು ಕೊಡ್ತೇನೆ ನಿಂಗೇನ. ನೀ ರಾಣಿಗತೆ ಇರ್ಬೇಕು.